ನಾನು ಯಾವುದೇ ರೀತಿಯಾದ ಧರ್ಮಗುರುಗಳನ್ನು ಅವಹೇಳನ ಮಾಡುವುದಿಲ್ಲ. ಸೊ ಅಲ್ಲಿಂದ ನೂರಾರು ಕಾಲ್ಸ್ ಬಂತು ನನಗೆ. ಮೋಸ ಮಾಡುವವರ ವಿರುದ್ಧ ನಾನು ಮಾತಾಡೋದು. ನಮಸ್ಕಾರ ಸ್ನೇಹಿತರೆ. ಸೊ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದ ಬೂದೀಶ್ವರ ಮಠದ ಪೀಠಾಧಿಪತಿ ಡಾಕ್ಟರ್ ರಾಜೋಟೇಶ್ವರ ಶಿವಾಚಾರ್ಯ ಗುರೂಜಿಯವರು 33 ದಿನ ಗಾಳಿ ನೀರು ಆಹಾರವಿಲ್ಲದೆ ಒಂದು ಕಠಿಣವಾದ ಸಮಾಧಿ ಸಾಧನೆ ಮಾಡಿದರು ಅಂತ. ಸೊ ಅಲ್ಲಿಂದ ನೂರಾರು ಕಾಲ್ಸ್ ಬಂತು ನನಗೆ. ಅದರಲ್ಲಿ ಒಂದು ಆಡಿಯೋ ಹಾಕ್ತೀನಿ, ಅದನ್ನ ಕೇಳಿ. ಸರ್, ನಾವು ಅಂತೂರು ಬೆಂತೂರಿಂದ ಮಾತಾಡೋದು ಸರ್, ಗದಗ ಜಿಲ್ಲಾ ಗದಗ ತಾಲೂಕು. ನಮ್ಮ ಗುರುಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದಿರಿ ಸರ್. ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತೈತೆ ಅಂತ ವಿಡಿಯೋ ಮಾಡಿದಿರಿ ಸರ್. ಏನು ಗೊತ್ತೈತೆ ಅಂದರೆ ಏನು ಗೊತ್ತೈತೆ ಅಂತ ನೀವು ವಿಡಿಯೋ ಮಾಡಿ ಹಾಕಿದಿರಲ್ಲ ಸರ್. ನಿಮ್ಗೆ ಏನು ಮಾಹಿತಿ ಅವ್ರ ಬಗ್ಗೆ ಸಿಕ್ಕದೆ ಅಂತ ವಿಡಿಯೋ ಮಾಡಿದ್ದೀರಿ? ಏನಿಲ್ಲ, 33 ದಿನ ಗಾಳಿ ಇಲ್ಲದೆ ಇದ್ರು ಅಂತ ಇತ್ತಲ್ಲ. ಹ್ಞೂ ರೀ. ಗಾಳಿ ಇಲ್ಲದೆ ಇರೋಕ್ಕಾಗಲ್ರಿ ಸೈನ್ಸ್ ಪ್ರಕಾರ. ನಿಮ್ಮ ಸೈನ್ಸ್ ಪಕ್ಕಕ್ಕೆ ಇಡ್ರಿ. ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ಸ್ವಾಮಿಗಳಿಗೆ ಗಾಳಿ ಬೇಕು, ದೇವ್ರಿಗೆಲ್ಲ ಗಾಳಿ ಬೇಕಾಗಿಲ್ಲಲ್ವ ಗುರುಗಳ? ಇಲ್ಲ ರೀ, ಅದು ನಿಮ್ಮ ತಪ್ಪು ತಿಳುವಳಿಕೆ ರೀ. ಭೂಮಿ ಮೇಲೆ ದೇಹ ಹೊತ್ತು ಬಂದ ಮೇಲೆ ಪ್ರತಿಯೊಂದು ದೇಹವು ಕೂಡ ಪಂಚಭೂತಗಳಿಗೆ ಅಧೀನವಾಗಿರುತ್ತೆ. ಸೊ ಪಂಚಭೂತಗಳನ್ನ ಮೀರಿ ಈ ದೇಹ ಇರಕ್ಕಾಗೋದಿಲ್ಲ. ಅದು ನಿಮ್ಮ ಕಲ್ಪನೆ ಒಳಗ. ಅದು ಬೇರೆ ಆಹಾರ ಅದು ಇದು ಪದ್ಧತಿಲಿ 20 ದಿನ ಇರ್ಬೋದೇ ಹೊರತು ಗಾಳಿಯನ್ನ ಮೀರಿ ಈ ದೇಹ ಈ ಭೂಮಿ ಮೇಲೆ ಇರಕ್ಕಾಗಲ್ಲ. ಆ ರೀತಿ ಇರೋದಾಗಿದೆ. ಪುನಃ ಅವ್ರು ಹೊರಗಡೆ ಬಂದ್ಮೇಲೆ ಕೂಡ ಗಾಳಿಯನ್ನ ಅವರು ಸೇವಿಸಬಾರ್ದು. ಗಾಳಿಯನ್ನು ಸೇವಿಸಬಾರದು. ಅವ್ರೀಗ 16ನೇ ಸಮಾಧಿ ಹೋಗಲ್ರಿ ಈಗ ಮಾಡಿದ್ದು. ಹೊರಗಡೆ ಬಂದ್ಮೇಲೆ ಗಾಳಿ ತಗೋತಾರಲ್ವಾ? ಗಾಳಿ ತಗೊಂತಾರ, ಮತ್ತೆ ಹೊರಗಡೆ ಇದ ಮೇಲೆ ಗಾಳಿ ತಗೊಳಬೇಕಲ್ವಾ? ಗಾಳಿ ಇಲ್ಲದೆ ಅಂದ್ರೆ ಈ ಪಂಚಭೂತಗಳನ್ನ ಮೀರಿ ಈ ದೇಹ ಈ ಭೂಮಿ ಮೇಲೆ ಇರಲ್ಲ. ಇದು ಸತ್ಯ ಅಲ್ಲ, ಇದು ಭೂಮಿ ಮೇಲೆ ಇದ್ದಾಗ ಸತ್ಯ ಹೌದಲ್ವಾ? ಈಗ ಅವ್ರು ಭೂಮಿ ಮೇಲೆ ಇದ್ದಾರಲ್ವಾ, ಭೂಮಿ ಮೇಲೆ ಇರ್ಬೇಕಾದಾಗ ಗಾಳಿ ತಗೊಳ್ಳೇಬೇಕು. ಗಾಳಿ ಇಲ್ಲದೆ 33 ದಿನ ಹೇಗಿದ್ರು? ಅದು ಅವ್ರು ತಪಸ್ವಿ ಯೋಗದಿಂದ ಅದಾರೆ ಅವರು. ಗಾಳಿ ಇಲ್ಲನ ಸಾಧ್ಯ ಇಲ್ಲ. ದೇಹ ಈ ದೇಹದಲ್ಲಿ ರಕ್ತ ಮಾಂಸ ಪ್ರತಿಯೊಂದು ಇರಬೇಕಾದಾಗ, ಮಜ್ಜೆ ಎಲ್ಲವೂ ಇರಬೇಕಾದಾಗ, ಈ ದೇಹ ಆಗಿರೋ ಪಂಚಭೂತಗಳಿಂದ ಆಗಿರುವಾಗ ಅದು ಪಂಚಭೂತದ ಅಧೀನದಲ್ಲಿರುತ್ತೆ. ಅಲ್ಲ, ಅದು ಓಕೆ. ನಿಮ್ ಸೈನ್ಸ್ ಪ್ರಕಾರ ನಾವು ನಿಮ್ ಸೈನ್ಸ್ ಅಲ್ಲ, ಇದು ಸತ್ಯ. ಇದು ಆಧ್ಯಾತ್ಮಿಕವಾದ ಚಿಂತನೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈಗ ರಾಘವೇಂದ್ರ ಸ್ವಾಮೀಜಿಗಳು ಮಹಾನ್ ಪವಾಡ ಪುರುಷರಲ್ವಾ? ಹೌದ್ರಿ. ಅವ್ರು ಯಾಕೆ ಜೀವ ಸಮಾಧಿ ಆಗ್ಬೇಕಾಗಿತ್ತು? ಹಾಗೆ ಇದ್ದಿದ್ರೆ ಇನ್ನೂ ಬೇಕಾಷ್ಟು ಸಮಾಜ ಸೇವೆ ಮಾಡ್ಬೋದಾಯ್ತಲ್ಲ. ಇನ್ನೂ ಬೇಕಷ್ಟು ಭಕ್ತರಿಗೆ ಅಗಾಧವಾದ ಶಕ್ತಿ ಬರ್ತಿತ್ತಲ್ಲ, ಭಕ್ತಿ ಬರ್ತಿತ್ತಲ್ಲ. ದೇಹ ಯಾಕೆ ತ್ಯಜಿಸಿದ್ರು ಅವರು? ಯಾಕೆ ಜೀವಂತ ಸಮಾಧಿ ಆದ್ರೆ ಅವರು? ಅವ್ರ ಇದ್ರೊಳಗ ಸಾಕಿದ ದೇಹ ಈ ಭೂಮಿ ಮ್ಯಾಗ ಅಂತ ತ್ಯಜಿಸ್ಯಾರ. ಭೂಮಿ ಮೇಲಿರ್ತಕ್ಕಂತ ದೇಹ ಯಾರು ಇಟ್ಕೊಳಕ್ ಆಗಲ್ಲ. ಆ ದೇಹಕ್ಕೆ ಶಕ್ತಿನೇ ಪಂಚಭೂತಗಳು. ನೀರು, ಗಾಳಿ, ಬೆಳಕು ಇವೆಲ್ಲದರಿಂದ ದೇಹ ಉಳ್ಕೊಂಡಿರುತ್ತೆ. ಸೊ ದೇಹ ಅಧೀನದಲ್ಲಿ ಕೇಳ್ಕೊಳ್ಳಿ. ದೇಹ ಅಧೀನದಲ್ಲಿ ಇರ್ಬೇಕಾದಾಗ ಅದನ್ನು ನಾನು ಮೀರಿದ್ದೀನಿ, ಗಾಳಿ ಇಲ್ಲದೆ ಬದುಕಿದ್ದೀನಿ ಅನ್ನೋದು 100% ಸುಳ್ಳು. ಓಕೆ, ನಾವು ಪ್ರೂವ್ ಮಾಡ್ತೀವಲ್ರಿ ನಿಮ್ಗ ಸುಳ್ಳಲ್ಲ. ನೀವು ಕೆಲಸ ಮಾಡ್ರಿ. ಅದಕ್ಕೆ ನಾನೊಂದ್ ಸರಿ ವಿಡಿಯೋ ನೋಡಿಲ್ಲ. ನಾನು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಜನರಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ ಇವಾಗ. ಇಲ್ಲ, ಕನ್ಫ್ಯೂಷನ್ ಇಲ್ಲ. ಅದು ನಿಮಗ್ ಗೊತ್ತಿಲ್ಲಲ್ಲ, ನೀವು ನೋಡಿದಿಲ್ಲ. ನೀವು ತಿರುಗಿ ಏನ್ ಗೊತ್ತಿಲ್ಲ. 1000% ಹೇಳ್ತೀನಿ, ಗಾಳಿ ಇಲ್ಲದೆ ಯಾವುದೇ ವ್ಯಕ್ತಿ ಬದುಕಲು ಸಾಧ್ಯವಿಲ್ಲ. 1% ಅಲ್ಲ, 1000%. ನೀವು ಪ್ರೂವ್ ಮಾಡ್ಬೇಕಂದ್ರೆ, ಏನೋ ಭಕ್ತರು ಫೋನ್ ಮಾಡಿದಾರ, ನಾನು ಗೌರವಿಸ್ತೀನಿ. ಪ್ರೂವ್ ಸಿಂಪಲ್ ನೋಡ್ರಿ. ಸಮಾಜಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ
ನಾವು ಪ್ರೂಫ್ ಮಾಡ್ತೇವೆ ನಿಮಗ. ವೆರಿ ಸಿಂಪಲ್. ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ನೀವು ಟಿವಿನಲ್ಲಿ ನ್ಯೂಸ್ ಕೊಟ್ಬಿಟ್ಟು ಏನಿಲ್ಲ, ಗಟ್ಟಿಯಾದ ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಒಳಗಡೆ ಹಾಕಿ ಕಟ್ಬಿಟ್ಟು ಗ್ಲಾಸ್ ಅಲ್ಲಿ ನೀರ್ ತುಂಬಿಟ್ಟು ನೀರ್ ಒಳಗಡೆ ಅದನ್ನ ಇಟ್ಬಿಡಿ. ಇಟ್ಬಿಟ್ಟು ಫುಲ್ ಕ್ಲೋಸ್ ಮಾಡಿ. ಆಯ್ತಾ? ನಾವು ಗಾಳಿ ಇಲ್ಲದೆ ಬದುಕ್ತಿವಿ ಅಂತ ತೋರಿಸಿ ಟಿವಿ ಮಾಧ್ಯಮಗಳನ್ನ ಕರೀರಿ. ಓಡ್ ಬರ್ತಾರೆ, ಕರೆಯೋದೇನು ಓಡ್ ಬರ್ತಾರೆ. ಎಲ್ಲ ಅವ್ರ ಟಿವಿ ಮಾಧ್ಯಮದವ್ರು ಎಲ್ಲ ಚೆಕ್ ಮಾಡ್ಕೊಂಡಿದಾರಲ್ರಿ. ಇಲ್ರಿ, ಅದು ಚೆಕ್ ಮಾಡಿ ಹಿಂಗ್ ಮಾಡ್ರಿ, ಟಿವಿ ತೋರ್ಸ್ರಿ, ಲೈವ್ ಕೊಡ್ರಿ, ಅವಾಗ ನೋಡ್ರಿ ಪರಿವರ್ತನೆ ಆಗುತ್ತೆ ಜನರಲ್ಲಿ. ತಗೊಂಡ್ರ ಎಲ್ಲಾ ಮಾಧ್ಯಮದವ್ರು ಲೈವ್ ತಗೊಂಡ್ರ. ನಿಮ್ಗೆ ಏನಾರ ಡೌಟ್ ಇದ್ರ ನೀವು ನಮ್ಮೂರಿಗೆ ಬರ್ರಿ. ಅಲ್ಲ, ಈಗ ಅವ್ರು ನೋಡಕ್ ಬಂದಾರೆ ಹೊರಗಡೆ. ಅಲ್ಲಿ ಕುತ್ಕೊಂಡು ನಮ್ಮ ಸ್ವಾಮಿಗಳ ಬಗ್ಗೆ ಇದೇ ನಿಮ್ಮ ಭಕ್ತರು, ಇದೇ ನೀವು ಆಧ್ಯಾತ್ಮಿಕ ಶಕ್ತಿಗೆ ಮಾಡುವ ಅಪಮಾನ. ಆಧ್ಯಾತ್ಮಿಕ ಶಕ್ತಿ ಸೈಡ್ ಸರಿಸ್ರಿ. ಅದು ನಿಮ್ಮಂತ ಸಾಮಾನ್ಯ ಜನರಿಗೆ, ಸಾಮಾನ್ಯ ಸ್ವಾಮಿಗಳಿಗೆ, ಅದು ದೇವ್ರ ಶಕ್ತಿ ಇರೋ ಪವಾಡ್ ಪುರುಷರಿಗೆಲ್ಲ ಇಲ್ಲ. ಅದನ್ನ ಹೇಳ್ತೀನಿ, ಇದನ್ನ ಮಾಡಿ. ಈಗ ನೀವು ಮಾಡ್ರಿ, ನೆಕ್ಸ್ಟ್ ಇದನ್ನ ಮಾಡ್ರಿ, ಸಾಕು. ಬೇರೆ ಏನು ಮಾತಬೇಡ, ಬೇರೆ ಏನು ಮಾತಬೇಡ. ಅಲ್ಲ, ನಾವು ಬರೋದ್ ಬೇಡ್ರಿ, ಸಮಾಜಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ರಿ. ಟಿವಿ ಮಾಧ್ಯಮದವ್ರು ಅವ್ರು ಎಲ್ಲಾರು ನೋಡಿದಾರ. ಅವ್ರ ಏನೈತಿ, ಅವ್ರು ನಮ್ಮ ಗುರುಗಳ ಬಗ್ಗೆ, ನಮ್ಮ ದೇವ್ರ ಬಗ್ಗೆ ಏನ ಇದು ಮಾಡೋಕ್ ಸಂದೇಶ ಕೊಡ್ಬೇಕು, ಜನರಿಗೆ ಸಂದೇಶನ ಕೊಟ್ಟಿದ್ದಾರೆ. ನೀವು ಅಪಪ್ರಚಾರ ಮಾಡ್ತಾ ಇದ್ರಲ್ಲ. ಯಾರು ಹೇಳಿದ್ರು? ಅಪಪ್ರಚಾರ ಅಲ್ಲ, ಓಪನ್ ಚಾಲೆಂಜ್. ಇದ್ ಮಾಡಕ್ ಆಗಲ್ಲ. ಗಾಳಿ ಇಲ್ಲದೆ ಮನುಷ್ಯ ಭೂಮಿ ಮೇಲೆ ಬದುಕಕ್ಕೆ ಸಾಧ್ಯ ಇಲ್ಲ. ಇದು 100% ಸುಳ್ಳು. ಇದು ಮೋಸ. ನೀವು ಸಮಾಜ, ನೀವು ಆಧ್ಯಾತ್ಮಿಕ ಶಕ್ತಿಗೆ, ಗುರು ಪರಂಪರೆಗೆ ಮಾಡಿರ್ತಕ್ಕಂಥ ಅವಮಾನ ನಿಮ್ದು. 775 ತಾಸು ಬದುಕಿದಾರಲ್ಲ. ಅಯ್ಯೋ, ಬದುಕಿಗೆ ಇಂದಿರಬ್ಬರ ಸೂತ್ರಗಳು ಬೇರೆ ಬೇರೆ ಏನೇನಿದೆ, ಈಗ ಆ ಚರ್ಚೆ ಬೇಕಾಗಿಲ್ಲ. ವೆರಿ ಸಿಂಪಲ್. ಪಂಚಭೂತಗಳಿಂದ ಆಗಿರತಕ್ಕಂತ ಈ ದೇಹ ಪಂಚಭೂತಗಳಿಗೆ ಅಧೀನವಾಗಿರುತ್ತೆ. ಅದನ್ನ ಮೀರಕ್ ಸಾಧ್ಯ ಇಲ್ಲ. ಗಾಳಿ ಇಲ್ಲದೆ ಯಾವುದೇ ವ್ಯಕ್ತಿಯು ಮ್ಯಾಕ್ಸಿಮಮ್ 20 ನಿಮಿಷದ ಸುಳ್ಳು. ಅದೆಲ್ಲ 100% ಸುಳ್ಳು. ಆಗದೇ ಇಲ್ಲ. ಮ್ಯಾಕ್ಸಿಮಮ್ 20 ನಿಮಿಷ ಸೈನ್ಸ್ ಪ್ರಕಾರ. ನಮ್ ಭಕ್ತರು, ಲಕ್ಷಾಂತರ ಭಕ್ತರು ಬಂದು ವೀಕ್ಷಣೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಈ ವೀಕ್ಷಣೆ? ಅವ್ರು ನೋಡಿದ್ದಾರೆ. ಎಲ್ಲಿ ಗಾಳಿ ಬೆಳಕು ಆಹಾರ ಏನಾರು ಗುರುಗಳಿಗೆ ಕೊಟ್ಟಾರೋ, ಏನ್ ಮಾಡಿದಾರೋ. ಹೊರಗಡೆ ಬರೋದನ್ನ ನೋಡಿದಾರೆ, ಒಳಗಡೆ ಹೋಗೋದನ್ನ ನೋಡಿದಾರೆ. ಅಲ್ಲಿ ಏನ್ ಮಾಡಿ, ಈಗ ಅದೆಲ್ಲ ಯಾಕೆ ಬೇಕು ಸ್ವಾಮಿ? ಅದೆಲ್ಲ ಯಾಕೆ ಬೇಕ್ರಿ? ಇದನ್ನ ಮಾಡ್ರಿ, ಜನ ಒಳ್ಳೆ ಅವೇರ್ನೆಸ್ ಬರುತ್ತೆ. ಕೊಡಬೇಡ್ರಿ. ತಪ್ಪಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ, ನೀವು ಮಹಾ ಸುಳ್ಳು ಇದಿಷ್ಟು ಮಾಡಿ ಸಾಕು. ಅವಾಗ ಏನಾಗುತ್ತೆ ಗೊತ್ತಾ, ಜನರಲ್ಲಿ ತುಂಬಾ ಭಕ್ತಿ ಬರುತ್ತೆ, ಮತ್ತೆ ಸತ್ಯದ ಅರಿವಾಗುತ್ತೆ. ಜನಕ್ಕೆ ನಾವು ಸತ್ಯ ತಿಳಿಸ್ಬೇಕು. ತುಂಬಾ ಗೊಂದಲದಲ್ಲಿದ್ದಾರೆ. ಹೇಳಿ ಸ್ವಾಮಿ, ನಾನು ನಿಮ್ಮ ಗುರುಗಳ ಬಗ್ಗೆ ಖಂಡಿತವಾಗಿಯೂ ಅವಹೇಳನ ಮಾಡ್ತಿಲ್ಲ. ಇದು ಗಾಳಿ ಇಲ್ಲದೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಅಲ್ಲ, ಗಾಳಿ ಇಲ್ಲದೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ನಿಮಗ್ ಡೌಟ್ ಇತ್ತಾ? ನೀವು ಬರ್ಬೇಕಿಲ್ಲ. ಯಾರೇ ನಾನು ಏನ್ ಬರ್ಲಿ? ನಾನು ಹೇಳಿದ್ದೀನಲ್ಲ, ಅದು ಮಾಡಿ ತೋರಿಸ್ತೀನಿ. ಏನಾರ ನೀವು ಅಪಪ್ರಚಾರ ಮಾಡ್ತಾ ಇದ್ದೀರಾ ನೋಡಿ. ನಿಮ್ದು ಅಪಪ್ರಚಾರ ಅಲ್ಲ ಸ್ವಾಮಿ. ಗಾಳಿಯಿಂದ ಬದುಕಕ್ಕಾಗಲ್ಲ ಅಷ್ಟೇ, ಬೇರೆದೆಲ್ಲ ಬೇಕಾಗಿಲ್ಲ ಮಾತುಕತೆ. ನಾನು ಯಾರ ಬಗ್ಗೆ ಅಪಪ್ರಚಾರ ಮಾಡಲ್ಲ. ಪ್ರತಿಯೊಬ್ಬರಿಗೂ ನಾನು ಗೌರವಿಸ್ತೀನಿ. ನನಗೆ ಸಮಾಜಕ್ಕೆ ಒಳ್ಳೆ ತಿಳುವಳಿಕೆ ಬೇಕು, ಆಧ್ಯಾತ್ಮಿಕ ಶಕ್ತಿ ಬೇಕು, ಜ್ಞಾನದ ಅರಿವು ಬೇಕು. ಮಾಡೋದಾದ್ರೆ ಇದನ್ನು ಮಾಡಿ, ಇಲ್ಲ ಸುಮ್ಮನೆ ಇರಿ. ಕೇಳಿದ್ರಲ್ಲ ನೋಡಿ, ಇಲ್ಲಿ ನಾನು ಯಾವುದೇ ರೀತಿಯಾದ ಧರ್ಮ ಗುರುಗಳನ್ನು ಅವಹೇಳನ ಮಾಡುವುದಿಲ್ಲ, ಮತ್ತು ಯಾವುದೇ ನಂಬಿಕೆಗಳ ಬಗ್ಗೆ ನಾನು ವಿಡಂಬನೆ ಮಾಡುವುದಿಲ್ಲ. ನಂಬಿಕೆಗಳನ್ನು ಉಪಯೋಗಿಸ್ಕೊಂಡು ಮೋಸ ಮಾಡುವವರ ವಿರುದ್ಧ ನಾನು ಮಾತಾಡೋದು ಅಷ್ಟೇ. ಧರ್ಮ ನಿಂದನೆ ಮಾಡುವುದಿಲ್ಲ. ಯಾಕಂದರೆ ಈ ಜಗತ್ತು ನಂಬಿಕೆಗಳ ಮೇಲೆ ನಿಂತಿದೆ, ನಂಬಿಕೆಗಳಿಂದನೇ ನಲುಗುತ್ತಿದೆ. ಈ ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಇಸ್ಲಾಂ ಅವ್ರದ್ದೊಂದು ನಂಬಿಕೆ, ಹಿಂದೂ ಧರ್ಮ ಅದೊಂದು ನಂಬಿಕೆ, ಕ್ರಿಶ್ಚಿಯನ್ ಧರ್ಮ ಅದೊಂದು ನಂಬಿಕೆ. ಸೊ 3 ಧರ್ಮಗಳು ಕಿತ್ತಾಡಲ್ವಾ? 3 ಧರ್ಮಗಳಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ಆ ಜನರಲ್ಲಿ ಭಾವನೆಗಳಲ್ಲಿ ವ್ಯತ್ಯಾಸ ಆಗಿ ಈ ಭೂಮಿ ಮೇಲೆ ಯುದ್ಧಗಳು ನಡೀತಾ ಇದೆ. ಟೆರರಿಸಮ್ ಅಂದ್ರೆ ಏನು? ಒಂದು ಧರ್ಮದ ವಿರುದ್ಧ, ಒಂದು ಚಿಂತನೆಯ ವಿರುದ್ಧ ಮನಸ್ಸನ್ನು ಚೇಂಜ್ ಮಾಡಿ ತನ್ನ ದೇಹವನ್ನೇ ತ್ಯಾಗ ಮಾಡಿಕೊಳ್ಳೋ ಲೆವೆಲ್ಗೆ ಅವರು ಮನಸ್ಸನ್ನು ಟ್ರೈನ್ ಅಪ್ ಮಾಡಿ ಬಿಡ್ತಾರೆ. ಈ ಸಿಂಪಲ್ ಆಗಿ ಯೋಚನೆ ಮಾಡಿ ನೋಡ್ರಿ, ಭಾರತ ದೇಶ ಪಾಕಿಸ್ತಾನಿಗೆ ಏನು ಮೋಸ ಮಾಡಿದೆ ಹೇಳಿ? ನಿಮ್ಮ ಜನರನ್ನೆಲ್ಲ ಹೇಳ್ರಪ್ಪ. ನಾವೇನಾದರೂ ಪಾಕಿಸ್ತಾನಕ್ಕೆ ಮೋಸ ಮಾಡಿದ್ದೀವಾ?
ಆದರೆ ನಮ್ಮ ದೇಶದೊಳಗೆ ಟೆರರಿಸ್ಟ್ನ ಕಳಿಸಿ ಆತ್ಮಾಹುತಿ ದಾಳಿಯನ್ನು ಮಾಡಿಸಿ ಎಷ್ಟು ಜನರನ್ನು ಸಾಯಿಸಿದ್ರು ಯುದ್ಧಗಳಾಗಬೇಕಾದ್ರೆ ಸುಮ್ಮನೆ ಆಗ್ಬಿಡುತ್ತಾ? 100 ಕೋಟಿ ಖರ್ಚಾಗುತ್ತೆ, 1000 ಕೋಟಿ ಖರ್ಚಾಗುತ್ತೆ, ಸೈನಿಕರ ಬಲಿಯಾಗುತ್ತೆ. ಸರಳ ಅನ್ಕೊಂಡಿದ್ದೀರ ನೀವು? ಇದೆಲ್ಲವೂ ಯಾವುದರ ಮೇಲೆ ನಡೀತಾ ಇರೋದು? ಕೇವಲ ಒಂದು ನಂಬಿಕೆ, ಮನಸ್ಸಿನಲ್ಲಿರ್ತಕ್ಕಂಥ ನಂಬಿಕೆಯನ್ನು ನೀನು ಸತ್ತರೆ, ನೀನು ಸ್ವರ್ಗಕ್ಕೆ ಹೋದರೆ ನಿನಗಲ್ಲಿ ಸುಖವಾಗಿರ್ತೀಯ ಅಂತ ಒಂದು ತುಂಬೋದು, ಮನಸ್ಸಿಗೆ ತುಂಬೋದು. ಅದಕ್ಕೆ ದೇಹವನ್ನೇ ಅರ್ಪಣೆ ಮಾಡೋಕ್ಕೆ ಸಿದ್ಧರಿರ್ತಾರೆ. ಯಾರೋ ಭಯೋತ್ಪಾದಕರು. ಸರಳವಾಗಿ ಯೋಚನೆ ಮಾಡಿ ನೋಡಿ, ಎಷ್ಟು ನಾವು ಸಫರ್ ಮಾಡ್ತಾ ಇದ್ದೀವಿ. ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧ 60,000 ಜನ ಸತ್ತಿದ್ದಾರೆ, 25,000 ಜನ ಮಕ್ಕಳು ಸತ್ತಿದ್ದಾರೆ, ಲಕ್ಷಾಂತರ ಕೋಟಿ ನಾಶ ಆಗಿದೆ. ಇನ್ನೂ ಯುದ್ಧ ನಡೀತಾ ಇದೆ. ಇರಾನ್ ಮೇಲೆ ಎಷ್ಟೊಂದು ಹಾಕಿದ್ದಾರೆ, ಇನ್ನೂ ನಡೀತಾ ಇದೆ. ಆದ್ದರಿಂದ ನಾವು ಕೂಡ ಸಫರ್ ಮಾಡಿದ್ದೀವಿ. ಯಾಕೆ? ಭಯೋತ್ಪಾದನೆಯಿಂದ. ಇರಾನು ಹಮಾಸ್ನವರಿಗೆ ಮತ್ತು ಲೆಬನಾನ್ ಇರತಕ್ಕಂಥ ಹಮಾಸ್ ಉಗ್ರರಿಗೆ ಸಹಾಯ ಮಾಡ್ತು ಅಂತ ಅವರು ನ್ಯೂಕ್ಲಿಯರ್ ಬಾಂಬ್ ಇಟ್ಕೋಬಾರ್ದು, ಇಟ್ಕೊಂಡು ನಮ್ಮ ಮೇಲೆ ಗ್ಯಾರಂಟಿ ಆಗ್ತಾರೆ, ಭಯೋತ್ಪಾದಕರ ಕೈ ಸಿಕ್ಬಿಡುತ್ತೆ ಅಂತ ಹೇಳಿ ಯುದ್ಧ ಶುರುವಾಯಿತು ಭಯೋತ್ಪಾದನೆಯಿಂದ. ಇದು ಯಾವುದ್ರ ಮೇಲೆ ನಡೀತಾ ಇರೋದು? ನಂಬಿಕೆಯ ಮೇಲೆ. ಸೊ ನಾನು ಸ್ವಾಮೀಜಿಗಳ ಬಗ್ಗೆ ಏನಕ್ಕೆ ವಿಡಿಯೋ ಮಾಡಿದೆ ಅಂದರೆ, ಸ್ವಾಮೀಜಿಗಳಲ್ಲಿ ಈಗಲೂ ಕೂಡ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಬೇಡ್ಕೊತೀನಿ. ತುಂಬ ಜನರಲ್ಲಿ ಗೊಂದಲಗಳು ತುಂಬಿದೆ. ಪವಾಡದ ಹೆಸರಲ್ಲಿ ಜನಗಳಿಗೆ ತುಂಬ ಜನ ಮೋಸ ಮಾಡ್ತಾ ಇದ್ದಾರೆ. ದೇವರ ಹೆಸರಿನಲ್ಲಿ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಸುಳ್ಳು ಹೇಳಿ ದೇವಸ್ಥಾನಗಳಲ್ಲಿ ಕಂಡಾಗ ಮೋಸ ಮಾಡ್ತಾ. ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, ರಾಶಿ ವಿಡಿಯೋ ಸಿಗುತ್ತೆ. ಮನುಷ್ಯರ ಮೇಲೆ ದೇವರು ಬರಲ್ಲ, ವಾಹನಗಳ ಮೇಲೆ ದೇವರು ಬರಲ್ಲ. ಎಷ್ಟು ಇದ್ರ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ದಾರೆ ಹುಲಿಕಲ್ ನಟರಾಜ್ ಅವರು ಅಂದರೆ, ತುಂಬ ಪಾಪ ಫೀಲ್ಡ್ಗೆ ಹೋಗಿ ಮಾಟ ಮಂತ್ರ ಸುಳ್ಳು, ದೆವ್ವ ಸುಳ್ಳು, ಅದ್ರ ಬಗ್ಗೆ ಕೌನ್ಸಿಲಿಂಗ್ ಮಾಡಿ ಎಷ್ಟೋ ಮನೆಗಳನ್ನು ಉಳಿಸಿದ್ದಾರೆ, ಅವ್ರ ಜೀವನ ಅದಕ್ಕೆ ಮುಡುಪಾಗಿಟ್ಟಿದ್ದಾರೆ. ಸೊ ಇದೆಲ್ಲರಿಂದ ಸಮಾಜ ನಲುಗ್ತಾ ಇರಬೇಕಾದಾಗ ಇಂಥ ಅದ್ಭುತವಾದ ದಿವ್ಯ ಜ್ಞಾನ ಪಡೆದಿರ್ತಕ್ಕಂಥ ಈ ಸ್ವಾಮೀಜಿಗಳು ಹೊರಗಡೆ ಬರಲಿ, ಸ್ಟೇಜಿಗೆ ಬಂದು ನೋಡ್ರಪ್ಪ ಅನುಮಾನ ಇದೆಯಾ, ನೀವೆಲ್ಲರೂ ನನ್ನ ಮಕ್ಕಳು, ಇದೊಂದು ಅದ್ಭುತವಾದ ಆಧ್ಯಾತ್ಮಿಕ ಸಾಧನೆ, ಯೋಗ ಸಾಧನೆ, ಹಠಯೋಗ ಏನೇನಿದೆಯೋ ನಿಮ್ಮ ಸುಮ್ಮನೆ ನೋಡಿ ಅಷ್ಟೇ, ಭಕ್ತಿಯಿಂದ ನಾನು ನೋಡಿ ಅಂತ ಹೇಳಿ ಎಲ್ಲ ಟಿ ವಿ ಮಾಧ್ಯಮದವ್ರಿಗೆ ಕರೆಸಲಿ. ಒಂದು ಟ್ರಾನ್ಸ್ಪರೆಂಟ್ ಗಟ್ಟಿಯಾದ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಒಳಗಡೆ ಹಾಕಲಿ, ಬ್ಯಾಗ್ನ ಕಟ್ಬಿಡ್ಲಿ. ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇಡಲಿ ತೊಟ್ಟಿ, ಆ ತೊಟ್ಟಿಯೊಳಗೆ ನೀರು ತುಂಬಲಿ, ಇದನ್ನು ಒಳಗಡೆ ಇಡಲಿ. ಆ ಮೇಲೆಲ್ಲ ನೀರು ತುಂಬಿರುತ್ತೆ, ಪೂರ್ತಿ ನೀರು ತುಂಬಿರುತ್ತೆ, ಪುನಃ ಸೀಲ್ ಮಾಡಲಿ. ಅರ್ಧ ದಿನ ಅಲ್ಲಿ ಇರಲಿ ಸಾಕು. ನಾನು ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ, ಈ ರೀತಿಯಾದ ಅದ್ಭುತವಾದ ಆಧ್ಯಾತ್ಮಿಕ ಸಾಧನೆಗಳು, ಹಠಯೋಗಿಗಳು ಯಾವುದೇ ರಾಗ ದ್ವೇಷ ಮೋಸವಿಲ್ಲದೆ ಸಮಾಜಕ್ಕೆ ತಿಳಿಸ್ಲಿ ಸತ್ಯವನ್ನಂತ ನಾನು ಹುಡುಕ್ತಾ ಇದ್ದೀನಿ. ನಾನೀಗ ನಿಮ್ಮ ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಇದನ್ನು ಸ್ವಾಮಿಗಳು ಮಾಡಿ ಸಮಾಜಕ್ಕೆ ತಿಳಿಸ್ಬಿಟ್ರೆ ಇಲ್ಲಿಂದ ನನ್ನ ಜೀವನ ಸಂಪೂರ್ಣವಾಗಿ ಅವರ ಸೇವೆಯಲ್ಲಿ ಕಳೆಯುತ್ತೇನೆ. ಯಾವ ದಿನ ಈ ರೀತಿ ಮಾಡಿ ಸಮಾಜಕ್ಕೆ ಸತ್ಯವನ್ನು ತಿಳಿಸ್ತಾರೋ ಆ ದಿನವೇ ನನ್ನ ಸಂಸಾರವನ್ನು ತ್ಯಜಿಸಿ ಆ ಸ್ವಾಮಿ ನಾನು ಬದುಕಿರೋವರೆಗೂ ಅವರ ಪಾದ ಸೇವೆ ಮಾಡಿಕೊಂಡಿರ್ತೀನಿ. ಇದು ನಿಜವಾಗಿ ನನಗೂ ಬೇಕು. ನಾನು ಹುಡುಕ್ತಾ ಇದ್ದೆ ಎಂಥ ಅದ್ಭುತ ಶಕ್ತಿ ಇದೆ ಅಂತ. ಬಟ್ ನನ್ನ ಸರಳ ಚಿಂತನೆಯಲ್ಲಿ ಹೇಳ್ತೀನಿ, ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ದೇಹ ಪಂಚಭೂತಗಳ ಅಧೀನದಲ್ಲಿದೆ. ಬೇರೆಲ್ಲ ಅವ್ರು ಏನೇ ಹೇಳ್ಕೊಳ್ಳಿ, ಗಾಳಿ ಇಲ್ಲದೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಯಾವುದೇ ರೀತಿಯಾದ ಅತೀಂದ್ರಿಯ ಶಕ್ತಿ ಮನುಷ್ಯನಿಗಿಲ್ಲ. ಕೆಲವು ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯನ್ಸ್ ಇರುತ್ತೆ. ಸೈಂಟಿಸ್ಟ್ಗಳು ಎಂತೆಂಥ ಗ್ರೇಟ್ ಕೆಲಸ ಮಾಡ್ತಾರೆ. ನಮಗೆ ಮನೆಗೆ ಬೆಳಕು ಬರ್ತಾ ಇದೆ, ಕರೆಂಟ್ ಬರ್ತಾ ಇದೆ. ಕರೆಂಟ್ ಕಂಡುಹಿಡಿದವರು ಯಾರು? ಏರೋಪ್ಲೇನ್ ಕಂಡುಹಿಡಿದವರು ಯಾರು? ಟ್ರೈನ್ ಕಂಡುಹಿಡಿದವರು ಯಾರು? ಸಾಮಾನ್ಯ ಉಪಯೋಗಿಸಿದ ಮೊಬೈಲ್ ಕಂಡುಹಿಡಿದವರು ಯಾರು? ಎಂತೆಂಥ ವಿಜ್ಞಾನಿಗಳು ಬಂದಿದೆ. ಆ ಎಲ್ಲ ವಿಜ್ಞಾನಿಗಳ ಫೋಟೋ ಇಟ್ಕೊಂಡು ಪೂಜೆ ಮಾಡಲ್ಲ. ಬೇರೆ ಬೇರೆ ಸ್ವಾಮೀಜಿಗಳು ಬರ್ತಾರೆ, ಒಂದು ಜ್ಞಾನ ಹೇಳ್ತಾರೆ, ಹೋಗ್ತಾರೆ, ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ನಾವು. ಪ್ರತಿನಿತ್ಯ ಯಾವುದನ್ನು ಉಪಯೋಗಿಸ್ತಿರೋ, ಯಾರಾದರೂ ಮೊಬೈಲ್ ಕಂಡುಹಿಡಿತಕ್ಕಂಥ ಅವ್ರ ಫೋಟೋನ ಪೂಜೆ ಮಾಡ್ತಿದ್ದೀರಾ? ಕರೆಂಟ್ ಕಂಡುಹಿಡಿದ್ರಲ್ಲ, ಪ್ರತಿನಿತ್ಯ ಬದುಕ್ತಿದ್ದೀರಲ್ಲ, ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದೀರಾ? ಇಲ್ಲ.
ಬಂದರು, ಬೋಧನೆ ಮಾಡಿದ್ರು, ಸ್ವರ್ಗ ನರಕದ ಕಲ್ಪನೆಯ ಕಥೆಯನ್ನು ನಿಮ್ಮ ತಲೆಗೆ ತುಂಬಿದ್ರು. ಆ ಕತೆ ಕೇಳಿಕೊಂಡು ಜೀವಮಾನ ಪೂರ್ತಿ ಇರ್ತೀರಿ, ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಿರ್ತೀರಿ ಅಲ್ವೇನ್ರಿ? ತಿಳಿಸಿ ಪ್ಲೀಸ್. ಸಮಾಜ ತುಂಬ ಗೊಂದಲದಿದೆ. ನಂಬಿಕೆ ಎಂಬ ಹೆಸರಿನಲ್ಲಿ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ದೃಢ ಮನಸ್ಸು ಬರಬೇಕು, ಸತ್ಯದ ಅರಿವಾಗಬೇಕು. ಅಷ್ಟೇ ಹೊತ್ತು ನಾನು ಯಾವುದೇ ರೀತಿಯಾದ ವಿಡಂಬನೆಗೆ ಅಲ್ಲ, ಈ ಆಪರ್ಚುನಿಟಿ ನಾನು ಕಾಯ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಮಾಡಿ. ನಾನು ನೂರಾರು ಕಾಸು ಬಂತು ಎತ್ತಕ್ಕೋಗಿಲ್ಲ. ಒಬ್ರೇನು ನೀಟಾಗಿ ಮಾತಾಡಿದ್ರು ಅಂತ ಗೌರವಯುತವಾಗಿ ನಾನು ಮಾತಾಡಿದೆ. ಕೆಲವೆಲ್ಲ ಫೋನ್ ಎತ್ತಿದ ತಕ್ಷಣ ಹಾಗೆ ಹಿಂಗೆ ಅಂತಾರೆ. ಅವ್ರಿಗೆ ಅದು ರೀಚ್ ಆಗಲ್ಲ. ನಾನಿನ್ನೂ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಭಾಷೆ, ನನ್ನ ವ್ಯಕ್ತಿತ್ವ, ನನ್ನ ಜ್ಞಾನ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಅವ್ರ ಹತ್ರ ಮಾತಾಡಿ ಏನು ಬಂದು ಪ್ರಯೋಜನ? ನಾನು ಫೋನ್ ಸೈಲೆಂಟ್ ಮಾಡಿಬಿಟ್ಟು ನನ್ನ ಪಾಡನ್ನು ಸೈಲೆಂಟಾಗಿರ್ತೀನಿ. ಕಾಲ್ಸ್ ರಿಸೀವ್ ಮಾಡೋಕ್ಕೆ ಹೋಗೋದಿಲ್ಲ. ಅರ್ಥ ಆಗ್ತಿದೆಯಾ? ನೆನಪಿಟ್ಕೊಳ್ಳಿ. ಕೊನೆಯಲ್ಲಿ ಹೇಳ್ತೀನಿ, ಮನುಷ್ಯನಿಗೆ ಶಕ್ತಿ ಇರೋದು ಮ್ಯಾಕ್ಸಿಮಮ್ 5 ನಿಮಿಷ. ಕಟ್ಟೋವರೆ ಸಾಮಾನ್ಯ ವ್ಯಕ್ತಿ ಸತ್ತೋಗ್ತಾನೆ, ಬ್ರೈನ್ ಡೆಡ್ ಆಗುತ್ತೆ. 10 ನಿಮಿಷ ಆದಮೇಲೆ ದೇಹ ಎಲ್ಲ ಹಾಳಾಗುತ್ತೆ. ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಅಷ್ಟೇ. ಬರೀ ಈ ಥರ ಫುಲ್ ಕ್ಲೋಸ್ ಮಾಡಿದ್ರೆ. ಇನ್ನು ರೂಮಲ್ಲಿದ್ದರೆ, ಬೇರೆ ಬೇರೆ ಕಡೆ ಇದ್ದರೆ ಅಲ್ಲಿ ಗಾಳಿ ಇರುತ್ತೆ, ಅದು ಸ್ವಲ್ಪ ಗಂಟೆಗಳು ದಿನಗಳು ಬೇಕಾದ್ರೆ ಇರ್ಬೋದು ಅಲ್ವಾ? ತಪ್ಪು ತಿಳ್ಕೊಬೇಡಿ. ಸತ್ಯವನ್ನು ಸಮಾಜಕ್ಕೆ ತಿಳಿಸಿ, ಅಷ್ಟೇ ನನ್ನ ಕಳಕಳಿಯ ಮನವಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.